ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ಬದುಕು ಕ್ಷಣಿಕ ಅನ್ನೋದು ಈ ಕಾರಣಕ್ಕೆ ಸ್ನೇಹಿತರೆ. ನಟ ರಾಕೇಶ್ ಪೂಜಾರಿ ಬಹುತೇಕ ಮನೆ ಮನೆ ತಲುಪಿದ ವ್ಯಕ್ತಿ. ಅದ್ಭುತ ಪ್ರತಿಭೆ. ಎತ್ತ ನೋವಲ್ಲಿ ಸಂಕಟದಲ್ಲಿ ಇದ್ದಾಗಲೂ ಕೂಡ ಈತ ವೇದಿಕೆ ಮೇಲೆ ಬರುತ್ತಾ ಇದ್ದ ಹಾಗೆಯೇ ಅವರ ನೋಡುತ್ತಾ ಹಾಗೆ ಆ ವ್ಯಕ್ತಿಯ ನಗು ನಮ್ಮ ಮುಖದಲ್ಲಿ ನಗು ಮೂಡಿಸುತ್ತಾ ಇತ್ತು. ಹಾಸ್ಯದ ಮೂಲಕ ಪ್ರತಿಯೊಬ್ಬರನ್ನ ನಗಿಸುವಂತಹ ಕಲೆ ಇವರಿಗೆ ಒಲಿದು ಬಂದಿತ್ತು. ಆದರೆ ಅಷ್ಟು ಸುಲಭವಾಗಿ ಯಾವುದು ಸಿಕ್ಕಿರಲಿಲ್ಲ. ಬದುಕಿನ ಹೋರಾಟದಲ್ಲಿ ಬದುಕಿನ ಮೂಲಕವೇ ಬಂದ ಅದ್ಭುತ ಸ್ಥಾನಕ್ಕೆ ಹೋಗಿ ಕೂತುಕೊಂಡಿದ್ದರು. ಅದರಲ್ಲೇ ಬಂದ ಅದ್ಭುತ ಅದರಲ್ಲೇ ಒಂದು ಬದುಕನ್ನು ಕಟ್ಟಿಕೊಂಡಿದ್ದರು. ಆದರೆ ಜೀವನವನ್ನು ಅನುಭವಿಸಲು ಜೀವವೇ ಇಲ್ಲದಂತಾಯಿತು. ಒಂದೇ ಒಂದು ಅವಕಾಶ ಈ ವ್ಯಕ್ತಿಗೆ ಸಿಗಲಿಲ್ಲ. ಅದುವೇ ಈ ವ್ಯಕ್ತಿಗೆ ಬರೀ ಆಸುಪಾಸು 32-33 ವಯಸ್ಸು. ವಯಸ್ಸಲ್ಲೂ ಹೃದಯಾಘಾತ ಅಂದರೆ ನಂಬಲು ಆಗುತ್ತಾ ಇಲ್ಲ. ಇವರು ಉಡುಪಿ ಮೂಲಕ ಜನಪ್ರಿಯ ಕಲಾವಿದ. ಸೋಮವಾರ ಮೇ ನಿಧನರಾಗಿದ್ದಾರೆ 2 ಗಂಟೆಯಲ್ಲಿ. ಸೊ ಗಾಯ್ಸ್, ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಯೂಟ್ಯೂಬ್ ಓಪನ್ ನೋಡಿದರೆ ಇವರು ನಿಧಾನ ಅಂತ ತೋರಿಸ್ತಾ ಇತ್ತು. ನಾನೆಲ್ಲ ಜೋಕ್ ಮಾಡಲಿಕ್ಕೆ ಹಾಕ್ಕೊಂಡಿದ್ದಾರೆ ಏನೋ ಅವ್ರಿಗೆ ಅಂತ ನಾನು ಅಂದ್ಕೊಂಡ್ರೆ, ಸರ್ಚ್ ಮಾಡಿ ನೋಡಿದರೆ ಇವರು ನಿಜವಾಗಿಯೂ ನಿಧನರಾಗಿದ್ದಾರೆ ಎಂಬ ಮಾತನ್ನು ಕೇಳಿ ತುಂಬಾ ಬೇಜಾರಾಯಿತು. ಕಾಮಿಡಿ ಕಿಲಾಡಿ ಶೋ ನೋಡಿದಾಗೆಲ್ಲ ನಾನು ಇವ್ರದ್ದು ನೋಡ್ತಾನೆ ಇದ್ದೆ. ತುಂಬ ಖುಷಿ ಆಗೋದು ಇವ್ರದ್ದು ವೀಡಿಯೋಸ್ಗಳು ನೋಡಿ. ಇವ್ರದ್ದು ರೀಲ್ಸ್ಗಳೇ ಆಗಿರ್ಬೋದು, ವೀಡಿಯೋಸೇ ಆಗಿರ್ಬೋದು, ಕಾಮಿಡಿ ಕಿಲಾಡಿಲಿ ಎಲ್ಲರನ್ನೂ ಮನೋರಂಜಿಸೋದು ಎಲ್ಲ ನೋಡಿ ತುಂಬ ಇಷ್ಟ ಆಗಿದ್ದಂತಹ ವ್ಯಕ್ತಿ ಇವತ್ತಿನ ದಿನ ನಿಧನರಾಗಿದ್ದಾರೆ ಎಂದರೆ ನಿಜವಾಗ್ಲೂ ನಂಬೋಕ್ಕೆ ಆಗ್ತಾ ಇಲ್ಲ ಫ್ರೆಂಡ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್.